ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ. ಕನ್ನಡದ ಹೆಸರಾಂತ ಜನಪ್ರಿಯ ಶೋ ಅಂತಂದ್ರೆ ಅದು ಸರಿಗಮಪ ಸಂಗೀತ ಕಾರ್ಯಕ್ರಮ. ಸ್ನೇಹಿತರೆ, ಈ ಒಂದು ಸಂಗೀತ ಕಾರ್ಯಕ್ರಮ ಕನ್ನಡದ ಸರಿಗಮಪ ಗ್ರ್ಯಾಂಡ್ ಫಿನಾಲೆ ನಡೀಬೇಕಿತ್ತು. ಆದರೆ ಇದು ಈಗ ದಿಢೀರ್ ಅಂತ ರದ್ದಾಗಿದೆ. ಎಲ್ಲರೂ ಕೂಡ ಈ ರದ್ದಾಗೋದಕ್ಕೆ ಕಾರಣ ಏನು ಅಂತ ಕೇಳ್ತಾ ಇದ್ರೆ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ ಕಮೆಂಟ್ಗಳ ಮೇಲೆ ಕಮೆಂಟ್ಗಳನ್ನ ಹಾಕ್ತಿದ್ದಾರೆ. ಯಾಕೆ ಸರಿಗಮಪ ಗ್ರ್ಯಾಂಡ್ ಫಿನಾಲೆ ನಡೆದಿಲ್ಲ ಅನ್ನುವಂಥ ವಿಚಾರ. ಯಾಕಂತಂದ್ರೆ ಕಂಪ್ಲೀಟ್ ಆಗಿ ವಿಜೃಂಭಣೆಯ ಒಂದು ಸೆಟ್ ಅನ್ನ ಹಾಕಿದ್ರು, ವೀಕ್ಷಕರು ಕೂಡ ಬಂದಿದ್ರು, ಆಸಿನ ಎಲ್ಲವೂ ಕೂಡ ತಯಾರಾಗಿತ್ತು. ಆದರೆ ಈ ಕಾರ್ಯಕ್ರಮ ನಡೆದಿಲ್ಲ, ದಿಢೀರ್ ಅಂತ ಸ್ಟಾಪ್ ಆಗಿದೆ. ಅದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನ ಕೊನೆಯ ತನಕ ತಪ್ಪದೇ ನೋಡಿ. ಸ್ನೇಹಿತರೆ, ಕನ್ನಡದ ಹೆಸರಾಂತ ಜಿ ಕನ್ನಡ ವಾಹಿನಿಯ ಜನಪ್ರಿಯ ಸಂಗೀತ ಶೋ ಸರಿಗಮಪ ಗ್ರ್ಯಾಂಡ್ ಫಿನಾಲಿಯನ್ನ ತಲುಪಿತ್ತು. ಈ ಬಾರಿಯ ಫಿನಾಲಿಯಲ್ಲಿ ಯಾದಗಿರಿ ಜಿಲ್ಲಾ ಮೈದಾನದಲ್ಲಿ ನಡೆಸೋದಕ್ಕೆ ವಾಹಿನಿ ತೀರ್ಮಾನ ತೆಗೆದುಕೊಂಡಿತ್ತು. ಅಂದುಕೊಂಡಂತೆ ಆಗಿದ್ರೆ ನಿನ್ನೆ ರಾತ್ರಿ ಫಿನಾಲೆ ಮುಗ್ದು ಹೋಗ್ತಾ ಇತ್ತು. ವಿಜೇತರ ಕೈಯಲ್ಲಿ ಟ್ರೋಫಿ ಕೂಡ ಇರಬೇಕಿತ್ತು. ಸ್ನೇಹಿತರೆ, ಇನ್ನೇನು ಕಾರ್ಯಕ್ರಮ ಶುರುವಾಗಬೇಕು. ಆಗ ವಾಹಿನಿಯ ಪ್ರತಿನಿಧಿ ಕಾರ್ಯಕ್ರಮ ರದ್ದಾಗಿರುವಂತಹ ಕುರಿತು ಪ್ರಕಟಣೆಯನ್ನ ನೀಡಿ ಅಭಿಮಾನಿಗಳಿಗೆ ಒಂದು ರೀತಿಯಾಗಿ ದೊಡ್ಡ ಶಾಕ್ ಅನ್ನ ಕೊಡ್ತಾರೆ. ಅಷ್ಟಕ್ಕೂ ಕಾರ್ಯಕ್ರಮದಲ್ಲಿ ಏನಾಯ್ತು ಅಂತ ನೋಡೋದಾದ್ರೆ, ಕಾರ್ಯಕ್ರಮ ದಿಢೀರ್ ಅಂತ ರದ್ದಾಗೋದಕ್ಕೆ ತಾಂತ್ರಿಕ ಕಾರಣವನ್ನ ನೀಡ್ತಾರೆ. ಸೊ ವಾಹಿನಿಯ ಪ್ರತಿನಿಧಿ ವೇದಿಕೆ ಮೇಲೆ ತಾಂತ್ರಿಕ ಕಾರಣವನ್ನೇ ಹೇಳ್ತಾರೆ. ಸೊ ತಾಂತ್ರಿಕ ಕಾರಣದಿಂದ ಈ ಕಾರ್ಯಕ್ರಮ ನಡೆಯೋದಿಲ್ಲ ಅಂತ ಹೇಳ್ತಾರೆ. ಆದರೆ ಕಾರ್ಯಕ್ರಮ ರದ್ದಾಗೋದಕ್ಕೆ ಬೇರೆಯದ್ದೇ ಕಾರಣ ಇದೆ. ಸ್ನೇಹಿತರೆ, ಕಾರ್ಯಕ್ರಮವನ್ನ ಯಾದಗಿರಿಯಲ್ಲಿ ನಡೆಸೋದಕ್ಕೆ ಪೊಲೀಸರು ಪರ್ಮಿಷನ್ ಕೊಟ್ಟ ನಂತರ ರದ್ದಾದ ಕಾರಣದಿಂದಾಗಿ ಸಾಕಷ್ಟು ಅನುಮಾನ ಮೂಡಿದೆ. ಯಾಕಂತಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತಂದ್ರೆ, ಯಾವುದೇ ರಿಯಾಲಿಟಿ ಶೋ ಮಾಡ್ತೀವಿ ಅಂತಂದ್ರೆ, ಅಥವಾ ಎಲ್ಲಾದ್ರೂ ಒಂದು ಕಡೆ ಸೆಟ್ ಹಾಕ್ತೀವಿ, ಶೂಟಿಂಗ್ ಮಾಡ್ತೀವಿ ಅಂತಂದ್ರೆ ಅಲ್ಲಿನ ಒಂದು ಪೊಲೀಸರ ಪರ್ಮಿಷನ್ ಬೇಕಾಗುತ್ತೆ. ಸೊ ಪೊಲೀಸರ ಪರ್ಮಿಷನ್ ಸಿಕ್ಕಿದ ಮೇಲೆ ಏನೂ ಕೂಡ ಸಮಸ್ಯೆ ಆಗೋದಿಲ್ಲ. ಎಲ್ಲ ಕೂಡ ಬಿಗಿ ಬಂದೋಬಸ್ತ್ ಇರುತ್ತೆ, ಎಲ್ಲವೂ ಕೂಡ ಚೆನ್ನಾಗಾಗುತ್ತೆ. ಆದರೆ ಇಲ್ಲಿ ಯಾದಗಿರಿಯಲ್ಲಿ ಸರಿಗಮಪ ಒಂದು ಫಿನಾಲೆ ನಡಿಬೇಕು ಅನ್ನುವಂಥ ಸಂದರ್ಭದಲ್ಲಿ ಪೊಲೀಸರ ಪರ್ಮಿಷನ್ ಕೂಡ ಸಿಗುತ್ತೆ. ಅದಾದ ನಂತರ ಕೂಡ ರದ್ದಾಗಿದೆ ಅಂತಂದ್ರೆ ಇಲ್ಲಿ ಸಾಕಷ್ಟು ಅನುಮಾನ ಬರುತ್ತೆ. ಈ ಕಾರ್ಯಕ್ರಮದಲ್ಲಿ ಆರೋಗ್ಯ ಸಚಿವರು ಸೇರಿದಂತೆ ಅನೇಕ ಗಣ್ಯರು ಭಾಗಿ ಆಗಬೇಕಿತ್ತು. ಕಾರ್ಯಕ್ರಮದಲ್ಲಿ ಭಾಗಿ ಆಗೋದಕ್ಕಾಗಿಯೇ ಸಚಿವ ದಿನೇಶ್ ಗುಂಡೂರಾವ್ ಯಾದಗಿರಿಗೆ ಬಂದಿಳಿತಾರೆ. ಸೊ ವಾಹಿನಿಯ ಮುಖ್ಯಸ್ಥರು, ಸಂಗೀತ ನಿರ್ದೇಶಕ ಹಂಸಲೇಖ, ಅರ್ಜುನ್ ಜನ್ಯ, ಗಾಯಕರಾದ ವಿಜಯ್ ಪ್ರಕಾಶ್, ನಿರೂಪಕಿ ಅನುಶ್ರೀ, ಶೋ ಸ್ಪರ್ಧಿಗಳು, ಹೆಸರಾಂತ ಗಾಯಕ ಗಾಯಕಿಯರ ತಂಡವೇ ಕಾರ್ಯಕ್ರಮದಲ್ಲಿ ಭಾಗಿ ಆಗಬೇಕಿತ್ತು. ಅವರೆಲ್ಲರೂ ಕೂಡ ಬಂದಿರ್ತಾರೆ. 30,000ಕ್ಕೂ ಹೆಚ್ಚು ಜನರು ಮೈದಾನದಲ್ಲಿ ಸೇರಿದ್ರು. ಸೊ ಈ ಒಂದು ಅಪಾರ ಪ್ರಮಾಣದಲ್ಲಿ ಸೇರಿದ ಜನರೇ ಕಾರ್ಯಕ್ರಮ ರದ್ದಿಗೆ ಕಾರಣರಾದ್ರು ಅನ್ನೋದು ಇನ್ಸೈಡ್ ಸ್ಟೋರಿ. ಸ್ನೇಹಿತರೆ, ಅಂದ್ರೆ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ನಡೆದಂತಹ ಬಾಂಬ್ ಸ್ಫೋಟದಿಂದ ಬೆಚ್ಚಿ ಬಿದ್ದಿರುವಂತಹ ಪೊಲೀಸ್ ಇಲಾಖೆ ಆತನ ಹುಡುಕಾಟದಲ್ಲಿ ತಲೆ ಕೆಡ್ಸ್ಕೊಂಡು ಕೂತಿದೆ. ಸೊ ಶಂಕಿತ ವ್ಯಕ್ತಿ ಬಳ್ಳಾರಿಯಿಂದ ಯಾದಗಿರಿಯತ್ತ ಪ್ರಯಾಣ ಬೆಳೆಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಹರಿದಾಡ್ತಾ ಇರುತ್ತೆ. ಸೊ ಈ ಕಾರಣದಿಂದಾಗಿ ರಾಜ್ಯ ಗುಪ್ತಚರ ಇಲಾಖೆ ಕಾರ್ಯಕ್ರಮ ರದ್ದು ಮಾಡುವಂತೆ ಸ್ಥಳೀಯ ಪೊಲೀಸರಿಗೆ ಒಂದು ಆದೇಶವನ್ನ ನೀಡ್ತಾರಂತೆ. ಈ ರೀತಿಯಾಗಿ ಒಂದು ಹಪ್ತಾ ಇದೆ. ಸೊ ಇದೇ ಕಾರಣದಿಂದಾಗಿ ದಿಢೀರಂತ ಕಾರ್ಯಕ್ರಮ ನಿಲ್ಲಿಸಲಾಗಿದೆ ಅನ್ನೋದು ಪೊಲೀಸ್ ಮೂಲಗಳ ಒಂದು ಮಾಹಿತಿ. ಸ್ನೇಹಿತರೆ, ಹಾಗಾಗಿ ಈ ಒಂದು ಕಾರ್ಯಕ್ರಮ, ಈ ಒಂದು ಬಾಂಬ್ ಸ್ಫೋಟ ಏನಾಯಿತು ಆ ಒಂದು ಕಾರಣಕ್ಕೋಸ್ಕರ, ಯಾಕಂತಂದ್ರೆ ಇಲ್ಲೆಲ್ಲೋ ಬಾಂಬ್ ಸ್ಫೋಟ ಆಗಿದೆ ಅಂತಂದರೆ ಓಕೆ, ಬಟ್ ಆ ಒಂದು ಶಂಕಿತ ವ್ಯಕ್ತಿ ಬಳ್ಳಾರಿಯಿಂದ ಯಾದಗಿರಿಗೆ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಹರಿದಾಡ್ತಾ ಇದೆ. ಹಾಗಾಗಿ ಅಲ್ಲಿ 30,000ಕ್ಕೂ ಹೆಚ್ಚು ಜನ ಇದ್ದಾರೆ ಅಂತಂದರೆ ಇನ್ನೇನಾದರೂ ಸಮಸ್ಯೆ ಆದರೆ, ಇನ್ನೇನಾದರೂ ಒಂದು ಬೇರೆ ಘಟನೆ ನಡೆದ್ರೆ ಅನ್ನುವಂಥ ಕಾರಣಕ್ಕೆ ಈ ರೀತಿಯಾಗಿ ಪೊಲೀಸರು ಒಂದು ವಿಚಾರವನ್ನು ಕೈಗೆತ್ತಿಕೊಳ್ತಾರೆ. ಈ ಕಾರ್ಯಕ್ರಮವನ್ನು ರದ್ದು ಮಾಡಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಡೈರೆಕ್ಟಾಗಿ ಆ ಒಂದು ವಿಚಾರವನ್ನು ಹಿಡಿದ್ರೆ ಜನ ಗಲಿಬಿಲಿಗೊಳ್ತಾರೆ, ಸೊ ಹೆದರ್ಕೊಳ್ತಾರೆ. ಹಾಗಾಗಿ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಮಸ್ಯೆ ಇದೆ ಅನ್ನುವಂಥದ್ದನ್ನು ವೇದಿಕೆ ಮೇಲೆ ಹೇಳಿ ಕಾರ್ಯಕ್ರಮವನ್ನು ರದ್ದು ಮಾಡ್ತಾರೆ. ಸ್ನೇಹಿತರೆ, ಇದು ಇನ್ಸೈಡ್ ಸ್ಟೋರಿ. ಸೊ ನಿಮ್ಗೇನು ಅನ್ಸುತ್ತೆ? ಸರಿಗಮಪ ರದ್ದಾಗೋದಕ್ಕೆ ಇದೇ ಕಾರಣನ ಅಥವಾ ಬೇರೆ ಏನಾದರೂ ರಾಜಕೀಯ ಕಾರಣ ಇರ್ಬೋದಾ? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.